ಸಮಾಜ ನಾವೆಲ್ಲರೂ ಕೂಡ ಅಂಥ ಒಂದು ವಿಶೇಷಚೇತನರನ್ನು ಗುರುತಿಸಿ ಅವರು ಸ್ವಾವಲಂಬಿಗಳಾಗಲಿಕ್ಕೆ, ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬಂದು ತಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಹಕಾರವನ್ನು ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಏಕಕಾಲದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಯಾರು ಸಂಸ್ಥೆಗಳು ಮುಂದೆ ಬರ್ತಾರೆ ಅವರ ಅನುದಾನವನ್ನು ಬಳಸಿಕೊಂಡು ತ್ರಿಚಕ್ರ ವಾಹನವನ್ನು ಅವರಿಗೆ ಕೊಡುವ ಮೂಲಕ ಅವರು ಕೂಡ ತಮ್ಮ ಬದುಕಿನಲ್ಲಿ ಸ್ವಾವಲಂಬಿಗಳಾಗಲಿಕ್ಕೆ ಸಹಕರಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಒಂದು ವಿನೂತನವಾದಂಥ ಕಾರ್ಯಕ್ರಮ. ಇದರಲ್ಲಿ ಮೊದಲನೇದಾಗಿ ನಾನು ಡಾಕ್ಟರ್ ಸಿದ್ದೇಗೌಡರವ್ರಿಗೆ, ಡಾಕ್ಟರ್ ಎಲ್ ವಿ ನಂದೀಶ್ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂಥ ಒಂದು ಒಳ್ಳೆಯ ಕಾರ್ಯಗಳು ಇಂಥ ವ್ಯಕ್ತಿಗಳಿಂದ ಇನ್ನೂ ಹೆಚ್ಚು ಆಗಬೇಕು. ಹಾಗಾಗಿ ಸರ್ಕಾರ ಏನು ಕೆಲಸ ಮಾಡುವುದರ ಜೊತೆಗೆ ಸರ್ಕಾರ ಜೊತೆಗೆ ಇಂಥ ಒಂದು ಒಳ್ಳೆಯ ನಿಷ್ಕಲ್ಮಶವಾದಂಥ ಮನಸ್ಥಿತಿಯನ್ನು, ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ವ್ಯಕ್ತಿಗಳು ಮುಂದೆ ಬಂದರೆ ಇಂಥ ನೂರಾರು ವಿಶೇಷ ಚೇತನರಿಗೆ ಒಂದು ಸಹಾಯ ಆಗುತ್ತೆ. ಸೊ ಹಾಗಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಮತ್ತು ರಾಮಕೃಷ್ಣ ಅವರು ಇವತ್ತು ತ್ರಿಚಕ್ರ ವಾಹನವನ್ನು ಅವರಿಗೆ ಕೊಟ್ಟಿದ್ದೇವೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ಒಂದು ಎಲ್ಲೋ ಒಂದು ಕಡೆ ಆ ಸಮಾಜ ವಿಶೇಷ ಚೇತನರಿಗೆ ಅಥವಾ ಯಾವುದಾದ್ರು ಒಂದು ದೇಹಕ್ಕೆ ನ್ಯೂನತೆ ಇದೆ, ಅಂಗವಿಕಲತೆ ಇದೆ ಅಂದರೆ ಸಮಾಜ ಅವ್ರನ್ನ ಒಂಥರ ನಾವು ನೋಡ್ತೇವೆ. ಅದು ಆಗಬಾರ್ದು. ಸೊ ಹಾಗಾಗಿ ಅವರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ದೊರಕಬೇಕು. ಮೊದಲನೇದಾಗಿ ನಾನು ಹೇಳಬೇಕಂದ್ರೆ, ಅಂಗವಿಕಲರಿಗೆ ಅಥವಾ ವಿಶೇಷ ಚೇತನರಿಗೆ ಅವ್ರಿಗೆ ಯಾರಿಗೂ ಕೂಡ ಅನುಕಂಪದ ಅವಶ್ಯಕತೆ ಇಲ್ಲ. ಸೊ ಬರೀ ಕೇವಲ ಅನುಕಂಪವನ್ನು ತೋರಿಸಿದ್ರೆ ಸಾಕಾಗೋದಿಲ್ಲ. ಅನುಕಂಪದ ಜೊತೆಗೆ ಅವರಿಗೆ ಅವಕಾಶಗಳು ಹೆಚ್ಚು ಹೆಚ್ಚು ದೊರಕಬೇಕು. ಸೊ ಯಾವ ಅವಕಾಶಗಳಂದರೆ, ಅವರು ಸ್ವಾವಲಂಬಿಗಳಾಗಬೇಕು ಅಂದರೆ ಇಂಥ ಒಂದು ವಾಹನವನ್ನು ಕೊಡಿಸಿದರೆ ಅವರು ಅವರ ಕೈಲಾದಷ್ಟು ಒಂದು ಸ್ವಉದ್ಯೋಗನ ಮಾಡಿಕೊಂಡು ಕುಟುಂಬವನ್ನು ಸಾಕುವಂಥ ಶಕ್ತಿ ಅವರಿಗೆ ಬರುತ್ತೆ. ಹಾಗಾಗಿ ಅನುಕಂಪದ ಜೊತೆಗೆ ಅವಕಾಶಗಳು ಸಿಗಬೇಕು. ಭಾಳ ಮುಖ್ಯವಾಗಿ ಅವರ ಒಂದು ಶೈಕ್ಷಣಿಕ ಅರ್ಹತೆಗೆ ಅನುಗುಣವಾಗಿ ಒಂದು ಬೇರೆ ಬೇರೆ ಕಡೆಯೂ ಕೂಡ ಒಳ್ಳೆಯ ಕೆಲಸಗಳು ಸಿಕ್ಕಿದರೆ ಅವರು ಕೂಡ ಬದುಕ್ತಾರೆ ಮತ್ತು ಕುಟುಂಬವು ಕೂಡ ಸದೃಢ ಆಗುತ್ತೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಎಲ್ಲರೂ ಕೂಡ ವಿಶೇಷ ಚೇತನರಿಗೆ ವಿಶೇಷ ಅವಕಾಶಗಳನ್ನು ಕೊಡುವ ಮೂಲಕ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಕಾರ್ಯಗಳಾಗಲಿ ಅಂತೇಳಿ ಮತ್ತು ರಾಮಕೃಷ್ಣ ಅವರಿಗೆ ಶುಭವಾಗಲಿ, ಮತ್ತು ನಂದೀಶ್ ಅವರಿಗೆ ಮತ್ತು ಡಾಕ್ಟರ್ ಸಿದ್ದೇಗೌಡರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ವಿ ಎಲ್ ನಂದೀಶ್ ಸರ್ ಅವರಿಗೆ ಒಂದು ಪುಟ್ಟ ಸನ್ಮಾನವನ್ನು ನೆರವೇರಿಸಿಕೊಳ್ಬೇಕು ಅಂತೇಳಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ತೀವಿ. ಅವರನ್ನು ಈ ಸಂದರ್ಭದಲ್ಲಿ ಯಾಕೆ ಅಂತಂದರೆ, ಈ ಥರದ ಮನಸ್ಥಿತಿ ಇರುವಂಥವ್ರು ತುಂಬ ಕಡಿಮೆ. ಈ ಥರ ವಿಶೇಷ ಚೇತನರಿಗೆ ಪ್ರಾಯೋಜಕತ್ವವನ್ನು ಕೊಡ್ತಾ ಇರುವಂಥವ್ರು ಮಂಡ್ಯ ಡೈರೆಕ್ಟರ್ ಸೆಂಟ್ನ ಎಲ್ಲ ಸಿಬ್ಬಂದಿ ವರ್ಗದವರು. ಹಾಗಾಗಿ ಡಾಕ್ಟರ್ ವಿ ಎಲ್ ನಂದೀಶ್ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಧನ್ಯವಾದಗಳು ಸರ್. ಹಾಗೆ ಒಂದು ಕಾರ್ಯಕ್ರಮದ ಕುರಿತು ಡಾಕ್ಟರ್ ಸಿದ್ದೇಗೌಡರು ಸರ್ ಮಾತನಾಡಬೇಕು ಅಂತೇಳಿ ವಿನಂತಿಸ್ಕೊಳ್ತೀನಿ. ನಂದೀಶ್ ಸರ್ ಅವರು ಮಾತನಾಡಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ಕೊಳ್ತೀನಿ ಸರ್. ಆ ಕಡೆ ಬನ್ನಿ. ನಮ್ಮ ಜೊತೆಯಲ್ಲಿರುವ ಅತ್ಯಂತ ಒಳ್ಳೆಯ ಡೆಪ್ಟಿ ಕಮಿಷನರ್ ಅಂತ ಹೆಸರು ಮಾಡಿರ್ತಕ್ಕಂಥ ಸನ್ಮಾನ್ಯ ಕುಮಾರ್ ಅವರೇ, ನಮ್ಮ ಕಾರ್ಮಿಕ ಅಧಿಕಾರಿಗಳಾದ ಕವಿತಾ ಮೇಡಮ್ ಅವರೇ, ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಅದು ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ದೀರಿ. ಈಗ ತಾವೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ. ವಿಶೇಷ ಚೇತನರಿಗೆ ಇನ್ನೂ ಒಂದು ಒಳ್ಳೆ ಟ್ಯಾಲೆಂಟ್ ಇರ್ತದೆ, ಅವರು ಸ್ವಾವಲಂಬಿಗಳಾಗಬೇಕಂತ ಇಂಥ ಒಂದು ನಮಗೆ ಅವಕಾಶ ಕೊಟ್ಟು ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಳ್ಳೆ ಒಂದು ವ್ಯಕ್ತಿಯನ್ನು ಇದು ಮಾಡಿ ಅವರು ಇನ್ನೂ ಮುಂದೆ ಬರಲಿ ಅಂತ ಹೇಳಿ ನಾನು ನನ್ನ ನಮ್ಮ ಸಾರಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಕಾರ್ಮಿಕ ವರ್ಗದವರಿಗೆ, ನನ್ನ ಕಾರ್ಮಿಕ ಇಲಾಖೆಯವರಿಗೆ ನನ್ನ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಅಂಗವಿಕಲ ಕಲ್ಯಾಣ ಇಲಾಖೆ, ಸಾರಿಗೆ ಇಲಾಖೆ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಚೇತನರಿಗೆ ಕಾರ್ಪೊರೇಟ್ ಹಾಗೂ ಇತರೆ ಖಾಸಗಿ ಕಂಪನಿಗಳ ನಿಧಿಯಿಂದ ವಾಹನವನ್ನು
ಇಲ್ಲಿ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಗಣ್ಯರನ್ನ ಇದೀಗ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಗೌರವಾನ್ವಿತ ಡಾಕ್ಟರ್ ಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಡಯಾಗ್ನೋಸ್ ಸೆಂಟರ್ನ ಡಾಕ್ಟರ್ MS ಸಿದ್ದೇಗೌಡರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಮತ್ತೋರ್ವ ಡಯಾಗ್ನೋಸ್ ಸೆಂಟರ್ ಇಂದ ಬಂದಿರುವಂತಹ ಡಾಕ್ಟರ್ VL ನಂದೀಶ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದಂತಹ ಗೌರವಿತ ಕೋಮಲ್ ಕುಮಾರ್ ಸರ್ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಕಾರ್ಮಿಕ ಅಧಿಕಾರಿಗಳಾದಂತಹ ಗೌರವಿತ ಡಾಕ್ಟರ್ M ಸವಿತಾ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಫಲಾನುಭವಿಗಳಾದಂತಹ ರಾಮಕೃಷ್ಣ ಕೂಡ ಬಂದಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ಕಾರ್ಮಿಕ ಇಲಾಖೆಯ ಎಲ್ಲ ಕಾರ್ಮಿಕ ನಿರೀಕ್ಷಕರಿಗೆ ಹಾಗೆ ಸಿಬ್ಬಂದಿ ವರ್ಗದವರಿಗೆ ಮತ್ತು ಪತ್ರಕರ್ತರಿಗೆ ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದೀಗ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಬಂಧುಗಳೇ, ಈ ಒಂದು ಕಾರ್ಯಕ್ರಮವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಅಂಗವಿಕಲರಿಗೆ ಅಂದ್ರೆ ಗೌರವಾನ್ವಿತ ರಾಮಕೃಷ್ಣ ಗೌಡರಿಗೆ ದ್ವಿಚಕ್ರ ವಾಹನವನ್ನ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಬಂಧುಗಳೇ, ಅಂಗವಿಕಲತೆ ಎಂದರೆ ಅದು ಶಾಪವಲ್ಲ. ಇದು ಇವರಿಗೆ ಒಂದು ಧೈರ್ಯವನ್ನ ತುಂಬುವಂತ ಕೆಲಸವನ್ನ ನಾವು ಎಲ್ಲರೂ ಕೂಡ ಮಾಡಬೇಕಾಗಿದೆ. ಅಂಗವಿಕಲರು ಸಮಾಜದ ಕೊಡುಗೆಯನ್ನ ನೀಡುವ ಸಕ್ರಿಯ ಸದಸ್ಯರು. ಅವರ ಪ್ರತಿಭೆಯನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕಾಗಿದೆ. ಹಾಗಾಗಿ ಇವತ್ತು CSR ಫಂಡ್ ಇಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನ ಈಗಾಗಲೇ ಅಲ್ಲಿ ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ. ಈಗ ಎಲ್ಲರೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಅಂಗವಿಕಲರಿಗೆ ದ್ವಿಚಕ್ರವನ್ನ ವಿತರಣೆಯನ್ನ ಮಾಡಲಾಗ್ತದೆ. ಈ ಒಂದು ಕಾರ್ಯಕ್ರಮವನ್ನ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾತನಾಡಬೇಕು ಅಂತೇಳಿ ಈ ಮೂಲಕ ವಿನಂತಿಸಿಕೊಳ್ತೀನಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾರ್ಮಿಕ ಇಲಾಖೆ, ಅಂಗವಿಕಲರ ಕಲ್ಯಾಣ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಚೇತನರಿಗೆ ಕಾರ್ಪೊರೇಟ್ ಹಾಗೂ ಇತರೆ ಖಾಸಗಿ ಕಂಪನಿಗಳ ಮೂಲಕ ಅವರ ನಿಧಿಯಿಂದ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ವಿಶೇಷವಾಗಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಮುಂದೆ ಬಂದಿರುವಂಥ ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ MS ಸಿದ್ದೇಗೌಡರವರೇ ಹಾಗೂ ಡಾಕ್ಟರ್ VL ನಂದೀಶ್ ಅವರೇ ಮತ್ತು ಸವಿತಾ ಅವರೇ, ಕೋಮಲ್ ಕುಮಾರ್ ಅವರೇ ಮತ್ತು ಫಲಾನುಭವಿಯಾಗಿರ್ತಕ್ಕಂಥ ಹೆಸರು ರಾಮಕೃಷ್ಣ ಅವರೇ, ಈ ದಿನ ವಿಶೇಷವಾಗಿ ವಿಶೇಷ ಚೇತನರಿಗೋಸ್ಕರ ಬೇರೆ ಬೇರೆ ಕಂಪನಿಗಳಿಂದ ಏನು CSR ನಿಧಿ ಇರುತ್ತೆ ಆ ನಿಧಿಯ ಮೂಲಕ ಬಳಸ್ಕೊಂಡು ಇಂಥ ಒಂದು ನಿಜವಾಗ್ಲೂ ಕೂಡ ಅವಶ್ಯಕತೆ ಇರತಕ್ಕಂಥ ನಾವೇನು ಅವ್ರನ್ನ ಅಂಗವಿಕಲರು ಅಂತ ಕರಿತೇವೆ, ಆದರೆ ಅಂಗವಿಕಲರಲ್ಲ ಯಾರು ಕೂಡ. ಅಂಗವಿಕಲತೆ ಯಾವುದೋ ಒಂದು ದೇಹಕ್ಕೆ ಒಂದು ನ್ಯೂನ್ಯತೆ ಇದ್ರೂ ಕೂಡ ಅವರಲ್ಲಿ ಒಂದು ವಿಶೇಷವಾದಂಥ ನಮಸ್ಕಾರ ಮಾಡ್ತಾ, ಈ ದಿನ ನಮ್ಮ ಜಿಲ್ಲೆಯ ಅಂಗವಿಕಲರ ಕಲ್ಯಾಣ ಇಲಾಖೆಗೆ ಅರ್ಜಿನ ಕೊಟ್ಟಿದ್ವಿ. ನನ್ನನ್ನು ಗುರುತಿಸಿ ನನ್ನನ್ನು ಸೆಲೆಕ್ಟ್ ಮಾಡಿ ಕಳಿಸ್ಕೊಟ್ರು. ಮೇಡಮ್ ಅವರು ನನಗೆ ಪರಿಶೀಲನೆ ಮಾಡಿ ಅಂಗವಿಕಲರ ಪರ್ಸೆಂಟೇಜನ್ನು ಗುರುತಿಸಿ ನೀವು ಫಲಾನುಭವಿಗಳ ತಗೊಳ್ಳಿ ನೀವು ಗಾಡಿನ ಅಂತ ಹೇಳಿದ್ರು. ಆದರೂ ನಾನು ಅಂಗವಿಕಲ ಅಂದ್ಕೊಂಡಿಲ್ಲ. ನಾನು ಸಣ್ಣ ಒಂದು ಸಾಲಿನಲ್ಲಿ ವರ್ಕ್ ಮಾಡಿಕೊಂಡು ಮತ್ತೆ ನಾನು ನಮ್ಮ ಅತ್ತೆ ಕೊಟ್ಟಂಥ ಬಳುವಳಿ ಒಂದು 20 ಗುಂಟೆ ಜಮೀನಲ್ಲಿ ಸ್ವಸಹಾಯ ಪದ್ಧತಿ ಮಾಡಿಕೊಂಡು ಅಗ್ರಿಕಲ್ಚರ್ನ ನೋಡಿಕೊಂಡು ತೋಟ ಮಾಡ್ಕೊಂಡಿದ್ದೀನಿ. ದಿನಾ ಓಡಾಡ್ತೀನಿ. ಅಂದರೆ ಯಾರಿಗೂ ಮಾರಾಟ ಮಾಡಲ್ಲ. ನನ್ನ ಸ್ನೇಹಿತರುಗಳಿಗೆ ನಮ್ಮ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ರಿಟೈರ್ಡರ್ಸ್ ಬರ್ತಾರೆ, ಅವ್ರಿಗೆಲ್ಲ ಆ ತರಕಾರಿಗಳನ್ನು ಕೊಡೋದು, ನುಗ್ಗೆಕಾಯಿ ಇವೆಲ್ಲ ಕೊಡೋದು ನನ್ನ ಹ್ಯಾಬಿ ಆಗಿದ್ದು, ನಾನು ಕೂಡ ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಕೊಟ್ಟೋದಕ್ಕೆ ನಮ್ಮ ಕಾರ್ಮಿಕ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಯವರಿಗೆ ಹಾಗೂ ನಮ್ಮ ಸಿದ್ದೇಗೌಡರು ಸರ್, ನಂದೀಶ್ ಸರ್ ಮತ್ತು ಗುಪ್ತಾ ಸರ್ ಅವರಿಗೆ ಹಾಗೂ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಯವರಿಗೂ ನನ್ನ ನಮಸ್ಕಾರಗಳು, ವಂದನೆಗಳು, ಧನ್ಯವಾದಗಳು ಸರ್.
ಹಾಗೆ ಪತ್ರಿಕಾ ಮಾಧ್ಯಮದವರಿಗೆ, ಕಾರ್ಮಿಕ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಹಾಗೆ ಎಲ್ಲ ಇಲಾಖೆಯಿಂದ ಬಂದು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ. ಮೇಡಮ್ ಈ ಕಡೆ ನೀವು ತಿರ್ಕೊಳ್ಳಿ ಮೇಡಮ್. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದಂತ ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಓ ನನ್ನ ಚೇತನ ಮುಂದಕ್ಕೆ ಓ ಸೈಡ್ ಬಂದ್ರಪ್ಪ ಸರ್, ಮಧ್ಯೆ ಓಡಾಡ್ಬೇಡ್ರಿ, ಬರೀ ನಿಮ್ಮ ಮಕ್ಕಳನ್ನ ಕಾಣ್ತಾರೆ.